ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯ ನಡೆಯನ್ನು ಇವತ್ತು ಇಡಬೇಕಾಗಿತ್ತು. ಭಾರತ ಸರ್ಕಾರ ತನ್ನ ವಿದೇಶಾಂಗ ನೀತಿಯನ್ನು ಯಾವ ರೀತಿ ಇರಬೇಕು ಅನ್ನೋದು ಇನ್ನೂ ಪ್ರಕಟ ಮಾಡಲಿಲ್ಲ. ಈ ವಿಷಯದ ಕುರಿತಂತೆ ಏಕಾಏಕಿ ಇದ್ರ ಬಗ್ಗೆ ಸಿಂಪತಿಯನ್ನು ವ್ಯಕ್ತ ಮಾಡುವಂಥದ್ದು, ಸಾರ್ವಜನಿಕವಾಗಿ ಬಂದು ಕಣ್ಣೀರನ್ನು ಸುರಿಸುವಂಥದ್ದು, ಇದು ತಪ್ಪು ಅಂತ ಹೇಳುವಂಥದ್ದು ಇಡೀ ವಿದೇಶಾಂಗ ನೀತಿಗೆ ಮಾಡಿದಂಥ ಅಪಮಾನ ಇದು. ಹಾಗಾಗಿ ಒಬ್ಬ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಭಾರತ ಸರ್ಕಾರದ ನಿಲುವು, ವಿದೇಶಾಂಗದ ನಿಲುವನ್ನು ತಿಳ್ಕೊಂಡು ಇದನ್ನು ಮಾತಾಡಬೇಕೇ ವಿನಃ ತನ್ನ ರಾಜ್ಯದ ವೋಟ್ ಬ್ಯಾಂಕನ್ನು ಕಣ್ಮುಂದೆ ಇಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಸರಿಯಲ್ಲ. ಎರಡನೇದು, ಇಡೀ ಜಗತ್ತಿನಾದ್ಯಂತ ಈ ಯುದ್ಧ ಅಥವಾ ಈ ಹತ್ಯೆ ಏನು ಇಸ್ರೇಲ್ ಮತ್ತು ಅಮೇರಿಕದ ದಾಳಿ ಇದೆ, ಇದನ್ನು ಸ್ವಾಗತಿಸಿ ಇರಾನ್ನಿಂದ ಲಾಸ್ ಏಂಜಲೀಸಿನ ತನಕ ಸಂಭ್ರಮಿಸಿದಂಥ ಒಂದು ಗುಂಪು ಕೂಡ ಜಗತ್ತಿನಾದ್ಯಂತ ಇದೆ. ಇಂಥ ಸರ್ವಾಧಿಕಾರಿ, ಇಂಥ ಕ್ರೂರಿಯ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಂದು ದೊಡ್ಡ ಗುಂಪು ಜಗತ್ತಿನಾದ್ಯಂತ ಸ್ವಾಗತ ಮಾಡಿ ಪ್ರತಿಭಟನೆ ಮಾಡಿದಂಥದ್ದನ್ನು ಕೂಡ ಇದೆ. ಇದರ ನಡುವೆ ಭಾರತದಲ್ಲಿರುವಂಥ ಮುಸಲ್ಮಾನರು, ಅದರಲ್ಲೂ ಕರ್ನಾಟಕದಲ್ಲಿರುವಂಥ ಮುಸಲ್ಮಾನರು ರಸ್ತೆಗೆ ಬರುವಂಥದ್ದು, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂಥದ್ದು, ಅವರ ನಿಷ್ಠೆ ಎಲ್ಲಿಗಿದೆ ಎನ್ನುವಂಥದ್ದು ಇವತ್ತು ಪ್ರಶ್ನಾರ್ಥಕ. ಪೆಹಲ್ಗಾಮ್ ದಾಳಿ ಆದಾಗ ಅಲ್ಲಿ ನಾಗರಿಕರು ಸತ್ತಾಗ ಕಾಶ್ಮೀರದ ಮುಸಲ್ಮಾನರು ರಸ್ತೆಗೆ ಇಳಿಲೇ ಇಲ್ಲ. ಅವ್ರ ರಾಜ್ಯದಲ್ಲಿ ಆದಂಥ ಘಟನೆಗೆ ರಸ್ತೆಗೆ ಇಳಿಲೇ ಇಲ್ಲ. ಬಾಂಗ್ಲಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ನರಮೇಧಗಳಾದಾಗ ಯಾವುದೇ ಮುಸಲ್ಮಾನ ಇದಕ್ಕೆ ಕಣ್ಣೀರನ್ನು ಸುರಿಸಿ ಧರಣಿಗಳನ್ನು, ಹೋರಾಟಗಳನ್ನು ಮಾಡಲೇ ಇಲ್ಲ. ಇವತ್ತು ಇವರು ರಸ್ತೆಗೆ ಇಳಿತಾ ಇರೋದನ್ನು ನೋಡಿದಾಗ ಇವರ ನಿಷ್ಠೆ ಎಲ್ಲಿದೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾಗಿ ಎದ್ದು ಬರ್ತಾ ಇದೆ. ಒಂದು ವಿದೇಶಾಂಗ ನಿಲುವನ್ನು ವ್ಯಕ್ತ ಮಾಡಲಿಕ್ಕಿಂತ ಮುಂಚೆನೇ ಈ ರೀತಿ ಪ್ರತಿಭಟನೆಗಳನ್ನು, ಕಣ್ಣೀರನ್ನು ತೋರಿಸ್ತಾ ಇರುವಂಥದ್ದು ಭಾಳ ಗಂಭೀರವಾದಂಥ ಸಂಗತಿ. ನಾವು ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇವತ್ತು ಇಡಬೇಕು. ಯುದ್ಧ ಬೇಡ ಅನ್ನುವಂಥದ್ದು ಸಾರ್ವತ್ರಿಕ. ಆ ಹಿನ್ನೆಲೆಯಲ್ಲಿ ಅವರ ದೇಶದಲ್ಲಿ ನಡೀತಾ ಇರುವಂಥ ಯುದ್ಧದ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನನ್ನು ವ್ಯಕ್ತ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇರಬೇಕು. ಈ ರೀತಿ ವಿನಾಕಾರಣ ರಸ್ತೆಗಿಳಿಯುವಂಥದ್ದು, ಹೋರಾಟವನ್ನು ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ನಿಷ್ಠೆ ಭಾರತಕ್ಕಿರಬೇಕೇ ವಿನಃ, ನಿಮ್ಮ ನಿಷ್ಠೆ ಇಲ್ಲಿಯ ದೇಶಕ್ಕಿರಬೇಕೇ ವಿನಃ ಇನ್ಯಾವುದೋ ದೇಶದಲ್ಲಿ ಏನಾಯಿತು ಅನ್ನುವ ಕಾರಣಕ್ಕೆ ಪ್ರತಿಭಟನೆಗಳನ್ನು ಮಾಡಿ ಇಲ್ಲಿಯ ಶಾಂತಿ ಭಂಗವನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ನಿಲುವು. ಇವತ್ತು ರಾಜತಾಂತ್ರಿಕ ನಿಲುವು ಗೊತ್ತಾಗಲಿಕ್ಕಿಂತ ಮುಂಚೆ ವೋಟ್ ಬ್ಯಾಂಕಿನ ಕಾರಣಕ್ಕೆ ನೀವತ್ತು ಕಣ್ಣೀರನ್ನು ಸುರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಜವಾಬ್ದಾರಿಯುತವಾಗಿರುವಂಥ ಮುಖ್ಯಮಂತ್ರಿಗಳು ನಾವು ಇವತ್ತು ಯಾವುದೇ ನಿಲುವನ್ನು ಹೇಳಬೇಕಾದ್ರೆ ಒಂದು ಭಾರತದ ರಾಜತಾಂತ್ರಿಕ ನಿಲುವೇನು ಅನ್ನೋದು ನಮಗಿನ್ನೂ ಗೊತ್ತಾಗಬೇಕು. ಇದಕ್ಕಿಂತ ಮುಂಚೆ ನೀವು ಕಣ್ಣೀರನ್ನು ಸುರಿಸ್ತೀರಿ ಅಂತಾದರೆ ಹಾಗಾದ್ರೆ ಇದನ್ನು ಸ್ವಾಗತಿಸಿ ಲಕ್ಷಾಂತರ ಜನ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅದು ಸರಿನಾಗಾರೆ? ಹಾಗಾದ್ರೆ ಸರ್ವಾಧಿಕಾರಿ ಸರಿನಾಗಾರೆ? ಇವೆಲ್ಲವೂ ಕೂಡ ಚರ್ಚೆಯ ವಿಷಯ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ವಿದೇಶಾಂಗ ನೀತಿಯನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ.